ಹಾಯ್ ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ 25th ಡೇ ವ್ಲಾಗ್. ನನ್ನ 25ನೇ ದಿನದ ವ್ಲಾಗಿಗೆ ನಿಮ್ಮ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಬೆಳಗ್ಗೆ ಎದ್ದು ನಮ್ಮ ಕೆಲಸ ಎಲ್ಲ ಮುಗಿಸಿ ರಾಮನಗರ ಹೋಗಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆ ಅಂದರೆ ನನ್ನ ಫ್ರೆಂಡು ಕಾರ್ ತೊಗೊಂಡೋಗಿದ್ದ. ಕಾರ್ ತೊಗೊಬರೋ ತನಕ ನಮಗೆ ಹೋಗೋದಕ್ಕೆ ಬೇರೆ ವೆಹಿಕಲ್ ಇಲ್ಲದೆ ಇರೋದ್ರಿಂದ ನನ್ನ ಫ್ರೆಂಡ್ ಬರೋ ತನಕ ಕಾಯ್ತಾ ಇದ್ದೆ. ಹಂಗೆ ಕಾಯ್ತಿರ್ಬೇಕಾದ್ರೆ ಇಲ್ಲಿಬ್ರು ಮುತ್ತಿಗೆ ಸೇರಿಕೊಂಡು ಏನೋ ಆಡ್ತಾರಲ್ಲ ಅಂತ ಬಂದು ಹತ್ರಕ್ಕೆ ನೋಡಿದ್ರೆ ದಂಡಿಯ ತಂದ ಅಡಿಗೆ ಕುಂಕುಮ ತಂದ ಬಂಗಾರ ಬಳಿ ತಂದ ಇಷ್ಟೆಲ್ಲ ತಂದ ಸಮಜೇಳೆ ಸೋಬಾನೆ ಇಷ್ಟೆಲ್ಲ ತಂದ ಸಮಜೇಳೆ ಸೋಬಾನೆ. ನೀವೇನೇ ಹೇಳಿ, ಇವಾಗಿನ ಜನ್ರೇಷನ್ಗೆ ಒಳ್ಳೊಳ್ಳೆ ಸಾಂಗ್ಗಳು, ಫಿಲಮ್ ಸಾಂಗ್ಗಳು, ಮೂವಿ ಸಾಂಗ್ಗಳು ಒಳ್ಳೆ ಚೆನ್ನಾಗಿ ಬರ್ಬೋದು. ಅದೆಷ್ಟೇ ಚೆನ್ನಾಗಿದ್ರೂ ಈ ಹಳೇ ಜನಪದ ಗೀತೆಗಳು, ಈ ಹಳೇ ಶೋಭನೆ ಪದಗಳು ಕೇಳ್ತಾ ಇದ್ರೆ ಅದೇ ಒಂಥರ ಚೆನ್ನಾಗಿರ್ತದೆ. ನನ್ನ ಫ್ರೆಂಡು ಕಾರ್ ತೊಗೊಬಂದ, ನಾನು ಕೂಡ ರೆಡಿಯಾಗಿದ್ದೆ. ನಾವು ರಾಮನಗರ ಕಡೆ ಹೊರಟ್ವಿ. ಗಾಡಿ ಹತ್ತಕ್ಕೆ ಶುರು ಮಾಡೋದೇ ತಡ. ನಮ್ಮಮ್ಮ 1 ಕಿಲೋಮೀಟ್ರ್ ಹೋಗೋಕ್ಕಿಲ್ಲ, ಕಾರೊಳಗೆ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹಂಗೆ ನೋಡ್ತಾ ಇರಬೇಕಾದ್ರೆ ಊಟ ಅಲೆಯ ಗಾಡಿ ಎತ್ಕೊಂಡು 1 ಕಿಲೋಮೀಟರ್ ಬರ್ತೀವಿ, ಅಲ್ಲೇ ಕಣ್ಮುಚ್ಚಕ್ಕೆ ಶುರು ಮಾಡ್ತೀಯಲ್ಲ. ನೋಡ್ಕೊ, ನೀನು ರಾಮನಗರಕ್ಕೆ ಹೋಗೋಷ್ಟರಲ್ಲಿ ಬೇಡ, ಚನ್ನಪಟ್ಟಣಕ್ಕೆ ಹೋಗೋಷ್ಟರಲ್ಲಿ ನಿದ್ದೆ ಮಾಡಲಿಲ್ಲ ಅಂದರೆ ಹೆಸರು ಬೇರೆ ಕಟ್ಟಮ್ಮ. ನಿಡ್ಗಾಟಕ್ಕೂ ಇದು ಚನ್ನಪಟ್ಟಣಕ್ಕೂ ಬೇಡ ಕಣಮ್ಮ. ದೊಡ್ಡ ಮಾಡೋದ್ರ ಹೋಗೋಷ್ಟರಲ್ಲಿ ಭೈರಪ್ಪಣ್ಣಕ್ಕೆ ಹೋಗೋ ಮನೆಗೆ ಹೋಗ್ಬಿಡ್ತೀನಿ. ನಮ್ಮಮ್ಮನ ಹಂಗೆ ರೇಗಿಸ್ಕೊಂಡು ಬರ್ತಾ ಇದೆ. ಬರಬೇಕಾದ್ರೆ ಇನ್ನೇನು ಚನ್ನಪಟ್ಟಣ ಎಂಟ್ರಿ ಆದೋ ಅಷ್ಟರಲ್ಲಿ ನಮ್ಮಮ್ಮ ಒಂದು 2-3 ಸಲ ನಿದ್ದೆ ಮಾಡೋ ಥರ ಮಾಡ್ತಾಯಿದ್ರು. ನಾನು ಕ್ಯಾಮ್ರಾ ತೆಗೆದ ತಕ್ಷಣ ಎಚ್ಚರ ಆಗ್ಬಿಟ್ಟು ಕೂತ್ಕೊಬಿಡ್ತಿದ್ರು. ಆದರೆ ಫೈನಲ್ ಆಗಿ ತಗೊಳಕೊಂಡ್ರು ನೋಡಿ. ನಾನು ಹೇಳಿರಲಿಲ್ವಾ, ನಮ್ಮಮ್ಮನಿಗೆ ಕಾರ್ ಜರ್ನಿ ಸ್ಟೋರು ಮಾಡಿದ್ರೆ ಸಾಕು, ಕಾರಲ್ಲಿ ಕೂತು 10 ನಿಮಿಷ 1/4 ಗಂಟೆ ಇಲ್ಲ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ಆರಾಮಾಗಿ ನಿದ್ದೆ ಹೊರಟೋಗ್ಬಿಡ್ತಾರೆ. ಹಂಗೆ ಮುಂದೆ ಬರ್ತಾ ಕೆಂಗಲಿಂದ ಸ್ವಲ್ಪ ಮುಂದೆ ಬಂದರೆ ರೋಡ್ ಸೈಡಲ್ಲಿ ಒಬ್ಬರು 120 ರೂಪಾಯಿ ಒಂದು ಬುಟ್ಟಿ ದ್ರಾಕ್ಷಿ ಅಂದ್ಬಿಟ್ಟು ಮಾರ್ತಾಯಿದ್ರು. ಅದನ್ನು ನಾನು ನಿಲ್ಲಿಸ್ಬಿಟ್ಟು ಅಲ್ಲೊಂದು ಹೇಗಿದೆ ಹಣ್ಣು ನೋಡೋಣ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಇವರು ರೈತರಿಂದ ನೇರ ಮಾರಾಟ ಅಂತ ಬೋರ್ಡ್ ಹಾಕ್ಕೊಂಡಿದ್ರು. ಹಂಗಾಗಿ ನಾನು ಅವ್ರ ಹತ್ರ ಹೋಗಿ ವಿಚಾರಿಸ್ದೆ ಹೆಂಗೆ ಏನು ಅಂತ. ಅವರು ಹಣ್ಣಿಗೆ ಬಂದಂಥ ಹಣ್ಣಾದಂಥ ಹಣ್ಣುಗಳನ್ನ ಕಟ್ ಮಾಡಿ ಈ ಥರ ಬುಟ್ಟಿ ಪ್ಯಾಕ್ ಮಾಡಿಕೊಂಡು ಡೈರೆಕ್ಟ್ ಅವರೇ ರೈತರೇ ಅಂತೆ ಈ ಥರ ಗಾಡಿಗಳಿಗೆ ಹಾಕ್ಕೊಂಡು ರೋಡ್ ಸೈಡಲ್ಲಿ ತಂದು ಅವರೇ ಮಾರ್ಕೋತಾರಂತೆ. ಅಂದರೆ ಒಂದು ದಿನಕ್ಕೆ ಅಂದಾಜು ಎಷ್ಟು ಹಣ್ಣು ಬೇಕಾಗ್ಬೋದು ಅಷ್ಟನ್ನು ಮಾತ್ರ ಅಷ್ಟೇ ಅಂತ ಕುಯ್ಸೋದು. ಆ ಥರ ಕುಯ್ಸ್ಕೊಂಡು ತಂದು ಈ ಥರ ರೋಡ್ ಸೈಡ್ ಇಟ್ಟು ಮಾರ್ತಿದ್ದೀವಿ ಅಂತ ಹೇಳಿದ್ರು. ಹಂಗಾಗಿ ಹಣ್ಣೆಲ್ಲ ಸ್ವಲ್ಪ ಟೇಸ್ಟ್ ನೋಡಿದ್ರು, ಸ್ವಲ್ಪ ಹುಳಿ ಸ್ವೀಟ್ ಎಲ್ಲ ಮಿಕ್ಸ್ ಚೆನ್ನಾಗಿತ್ತು ಹಣ್ಣು. ಹಂಗಾಗಿ ನಾವು ಒಂದು ಬುಟ್ಟಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲಾದರೂ ಟೇಸ್ಟ್ ನೋಡಿ ಚೆಕ್ ಮಾಡಿ ಒಂದು ಬುಟ್ಟಿನ ಫೈನಲ್ ಆಗಿ ತಗೊಂಡ್ರು. ಒಂದು ಬುಟ್ಟಿ ಬಂದು 120 ರೂಪಾಯಿ ಅಂತೆ. ನಮಗೆ ಒಂದು ಬುಟ್ಟಿ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಬುಟ್ಟಿ ಹಣ್ಣು ತಗೊಂಡ್ವಿ. ಚೆನ್ನಾಗಿತ್ತು. ಹಣ್ಣು ತಗೊಂಡು ಹಂಗೆ ಮುಂದೆ ಸೀದಾ ರಾಮನಗರದೊಳಗಡೆ ಎಂಟ್ರಿ ಕೊಟ್ವಿ. ರಾಮನಗರದೊಳಗಡೆ ಸಿಟಿ ಎಂಟ್ರೆನ್ಸ್ ಆಗ್ತಿದ್ದಂಗ್ಲೇ ನಮಗೆ ಸುತ್ತ ಮುಂದೆಗಡೆ ಬಾವುಟಗಳೆಲ್ಲ ಕಾಣೋಕ್ಕೆ ಶುರು ಆಯಿತು. ಏನೋ ಕಾಣಲ್ಲ, ಇಲ್ಲಿ ಏನೋ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡೆ. ಕರ್ನಾಟಕ ರಾಜ್ಯೋತ್ಸವದ್ದು ಬಾವುಟಗಳು ಫ್ಲಾಗಿಂಗ್ಸ್ಗಳನ್ನ ಸ್ಟಾರ್ಟಿಂಗಿಂದ ಹಿಡಿದು ತುಂಬ ದೂರದವರೆಗೂ ಅಂದರೆ ಸಿಟಿ ರಾಮನಗರ ಸಿಟಿ ಎಂಡಿಂಗ್ವರೆಗೂ ಕೂಡ ಫ್ಲಾಗ್ನ ಕಟ್ಟಿದ್ರು. ಏನು ಈ ಥರ ಕಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು ನಾನು ಏಕ್ಲು ಅದೇ ಥರ ನೋಡ್ಕೊಂಡೋದ್ರೆ ಸುಮಾರು ಕಡೆ ಏನೋ ಒಂದು ವಿಶೇಷತೆ ಏನೋ ಇರಬೇಕು ಇವತ್ತಿಲ್ಲಿ ಅಂತ ಅಂದ್ಕೊಂಡು ಮುಂದೆ ಬಂದು ಸಿಗ್ನಲ್ ಹತ್ರ ನಿಂತ್ಕೊಂಡೆ. ಸಿಗ್ನಲ್ ಬಿಟ್ಟ ತಕ್ಷಣ ನಾವು ಸೀದಾ ಹೋಗಿದ್ದು ರಾಮನಗರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ರಾಮನಗರ ಗೌರ್ಮೆಂಟ್ ಹಾಸ್ಪಿಟ್ಲು ಹೊರಗಡೆಯಿಂದ ನೋಡೋದಕ್ಕೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಥರ ಕಾಣಿಸುತ್ತೋ, ಒಳಗಡೆನೂ ಕೂಡ ಅಷ್ಟೇ ವಿಶಾಲವಾಗಿ ಸ್ಪೇಷಿಯಸ್ ಆಗಿ ನೀಟಾಗಿ ಮೇಂಟೈನ್ ಮಾಡವ್ರೆ. ಹಾಸ್ಪಿಟ್ಲು ತುಂಬ ವಿಶಾಲವಾಗೈತೆ, ಚೆನ್ನಾಗೈತೆ ಕೂಡ. ನಾನು ಆಸ್ಪತ್ರೆಯಲ್ಲೂ ಒಂದು ರೌಂಡ್ ನೋಡಿಕೊಂಡು ನನ್ನ ತಂಗಿ ಇರುವ ವಾರ್ಡ್ ಕೇಳಿಕೊಂಡು ನಾನು ನನ್ನ ತಂಗಿ ನೋಡೋಕ್ಕೆ ಅಂತ ಒಳಗಡೆ ಹೋದೆ. ನಾನು ಹಾಸ್ಪಿಟ್ಲಿಗೆ ಬಂದಿದ್ದು ಏನು ಅಂತಂದರೆ
ನನ್ನ ತಂಗಿಗೆ ಅಂದರೆ ನಮ್ಮ ಅತ್ತೆಯ ಸೊಸೆ ಅಂದರೆ ನನ್ನ ಬಾಮೈದ ಅರ್ಕೇಶ್ ಅವರ ಹೆಂಡ್ತಿಗೆ ಪಾಪು ಆಗಿತ್ತು, ಹೆಣ್ಣು ಪಾಪು. ಅದನ್ನು ನೋಡಬೇಕು ಅಂತಲೇ ನಾನು ಇವಾಗ ಹಾಸ್ಪಿಟ್ಲಿಗೆ ಬಂದಿರೋದು. ಇದೇ ಫಸ್ಟ್ ಟೈಮ್ ಈ ಹಾಸ್ಪಿಟ್ಲಿಗೆ ಬಂದಿರೋದ್ರಿಂದ ಯಾವ್ಯಾವ ವಾರ್ಡ್ ಎಲ್ಲೆಲ್ಲ ಐತೆ ಅಂತ ಗೊತ್ತಿಲ್ಲದೆ ನಾವು ಕೇಳ್ಕೊಂಡು ಕೊನೆಗೂ ವಾರ್ಡ್ ಹತ್ರ ಬಂದ್ವಿ. ಇಲ್ಲ ಅರ್ಕೇಶ ಬಂದಿದ್ದೇನು? ಬಾಮಮ್ಮ ಇಲ್ಲವ್ರಮ್ಮ, ನಮ್ಮೂರವ್ರು ಆ ಕಡೆ ಅವರೇ, ನಂಬಿದೇವರು. ಯಾಕ ವಿಡಿಯೋ ಮಾಡ್ಕೊಂಡ್ಬಿಡಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ಬಿಡೋ. ಏನು ನಾನು ವಿಡಿಯೋ ಮಾಡ್ತಿದ್ದದಕ್ಕೆ ನನ್ನ ತಂಗಿ ನಾಚಿಕೊಂಡು ವಿಡಿಯೋ ಮಾಡಬೇಡ ಅಣ್ಣ ಅಂತಿದ್ಲು. ಸರಿ ಅಂದ್ಬಿಟ್ಟು ಅಲ್ಲೇ ಪಕ್ಕದ ವಾರ್ಡಲ್ಲೇ ನಮ್ಮೂರವರು ಅಂದರೆ ನನ್ನ ಫ್ರೆಂಡ್ ಅವ್ರ ತಂಗಿ, ಅವ್ರಿಗೂ ಕೂಡ ಪಾಪ ಆಗಿತ್ತು ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಅಡ್ಮಿಟ್ ಆಗಿದ್ರು. ಹಂಗೆ ಅವರು ನೋಡಿಕೊಂಡು ಇಲ್ಲಿ ಯಾರು ಹೌದಾ ಮಲಗಿಸ್ಬಿಟ್ಟಿದ್ವಿ ಬೆಳಗ್ಗೆಯಿಂದ ಮಲಗಾಳ ನೈಟ್ ನಿದ್ದೆ ಕೊಡಲ್ಲ. ನಿಮ್ಮ ಅತ್ತೆ ಮಗಳದ ನಮ್ಮ ಅತ್ತೆ ಸೊಸೆ ನಮ್ಮ ತಂಗಿ ಆಗಬೇಕು. ಅವ್ರು ಬೆನ್ನಿಕುಪ್ಪೆ ರಾಮನಗರದಲ್ಲಿ. ನಿಂದು ಯಾವತ್ತಾಗಿದ್ದು? ಇಬ್ಬರನ್ನೂ ನೋಡಿಕೊಂಡು ಮಾತಾಡಿಸ್ಕೊಂಡು ಜೊತೆಗೆ ನನ್ನ ಹಳ್ಳಿನ ಜೊತೆಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದು ನಮ್ಮ ಅತ್ತೆ ನಾವು ಅಲ್ಲಿಂದ ವಾಪಸ್ ಹೊರಟ್ವಿ. ಹಾಸ್ಪಿಟ್ಲು ಮಾತ್ರ ತುಂಬ ಚೆನ್ನಾಗೈತೆ. ಇಂಥ ಒಂದು ಹಾಸ್ಪಿಟ್ಲು ರಾಮನಗರಕ್ಕೆ ತುಂಬ ಅವಶ್ಯಕತೆ ಇತ್ತು. ಒಳ್ಳೆಯದೇ ಆಯ್ತು ಇದರಿಂದ. ಬೆಡ್ಸ್ ಕಟ್ಟಿ ಸೋತಿತ್ತು ನೀನು, ಅದಕ್ಕೆ ಎಣ್ಣ ನೀನು ತಗೋಬೇಕಾಗಿತ್ತು. ಅದನ್ನು ನಾನೇ ಕೊಡಿಸ್ದೆ. ಸರಿನೇ? ಇನ್ನೇನು 20 ರೂಪಾಯಿ ಮೌ 200 ರೂಪಾಯಿ ನಾ ಬರೀ 1 ಗಂಟೆಗೆ 200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1 ಗಂಟೆ 200ಗೆ 220 ರೂಪಾಯಿ ಸಂಪಾದನೆ ಮಾಡಿದ್ಯಾ ನೀನು. ಗ್ರೇಟ್ ನೀನು ಬಿಸ್ನೆಸ್ ಇರ್ಲಿ ಬಿಡು. ಅದನ್ನ ನಿಧಾನ ತೆಗಿದೆ, ರಿಲೀಸ್ ಮಾಡ್ಬೇಡ ಒಳಗಡೆ. 20 ರೂಪಾಯಿ ಕೊಟ್ಟಿದ್ದೀವಿ ಅಷ್ಟೇ. ಓಕೆ ಕೊಟ್ಟಿದ್ದೀವಿ ಎಷ್ಟವ ನಲ್ಲಿ ನೀವು ಕೊಟ್ಟಿದ್ದ ದುಡ್ಡನ್ನ ಮಾತ್ರ 1 ರೂಪಾಯಿನೂ ಬಿಡ್ದಂಗೆ ವಸೂಲಿ, ಬಡ್ಡಿ ಸಮೇತ ವಸೂಲಿ ಮಾಡ್ಬಿಡ್ತೀರಿ. ಆದರೆ ನಮ್ಮವು ಮಾತ್ರ ಲ್ಯಾಕು ಇಲ್ಲ ಬುಕ್ಕು ಇಲ್ಲ ಅಲ್ವಾ? ಹಿಂಗೆ ನಮ್ಮ ಅಮ್ಮನ ಕಾಲು ಎಳ್ಕೊಂಡು ನಾವು ಅಲ್ಲಿಂದ ಹೊರಟದ್ದೇ ಬತ್ತಾ ನಮ್ಮ ಬಾಸ್ಗೆ ನಮಸ್ಕಾರ ಹಾಕ್ಕೊಂಡು ಸೀದಾ ಗಾಡಿ ಟರ್ನ್ ಮಾಡ್ಕೊಂಡು ನಾನು ಊರ ದಾರಿ ಹಿಡ್ದೆ. ಬಂದು ರಾಮನಗರ ಸಿಗ್ನಲಲ್ಲಿ ಲಾಕ್ ಆದೆ. ಯಾಕೆಂದರೆ ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಮಗೆ ತೋರಿಸಿದ್ನಲ್ಲ ಫ್ಲಾಗ್ ಕಟ್ಟಿದ್ರು ಏಕಂತ, ಅದು ಇವತ್ತು ಏನೋ ಯಾವುದೋ ಕನ್ನಡ ಸಂಬಂಧಪಟ್ಟಂಥದ್ದು ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಹಂಗಾಗಿ ರೋಡ್ನ ಬ್ಲಾಕ್ ಮಾಡಿದರು. ಆ ಕಡೆಯಿಂದ ಒನ್ ವೇ ಮಾಡಿ ಬೇರೆ ಬಿಟ್ಟಿದ್ರು. ಜೊತೆಗೆ ಅಲ್ಲಿ ಏನೋ ಮೆರವಣಿಗೆ ಮುಖಾಂತರ ಬರ್ತಿರೋದ್ರಿಂದ ಆ ಮೆರವಣಿಗೆಯಲ್ಲಿ ಸುಮಾರು ವಿವಿಧ ವೇಷಧಾರಿಗಳು ಕೂಡ ಪಾಲ್ಗೊಂಡಿದ್ರು. ಏನೋ ಒಂದು ದೊಡ್ಡ ಮಟ್ಟದಲ್ಲೇ ಏನೋ ಒಂದು ಮಾಡ್ತಾವ್ರೆ ಏನೋ ಅಂತ ಅನ್ನಿಸ್ತು. ಆಮೇಲೆ ಮಾಮೂಲಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಟ್ರು. ನಾವು ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯೂಟ್ಯೂಬಲ್ಲಿ ನನ್ನ ಅಕೌಂಟ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್.